ಎಲ್ಲರಿಗೂ ನಮಸ್ಕಾರ. ಅಮ್ಮನ ಕೈ ರುಚಿಗೆ ಸ್ವಾಗತ. ಇವತ್ತು ಕಾಬೂಲ್ ಕಡಲೆ ಕರಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರಲ್ಲಿ ನೆನೆಸಿರೋಂಥ ಕಾಬೂಲ್ ಕಡಲೆನ ಹಾಕಿ ಅದಕ್ಕೆ ಕಪ್ಪು ಏಲಕ್ಕಿ 2, ಹಸಿರು ಏಲಕ್ಕಿ 2, ಚಕ್ಕೆ ಮತ್ತು ಲವಂಗ ಒಂದು 5ರಿಂದ 6, ಕಾಳು ಮೆಣಸು ಒಂದು 10ರಿಂದ 15 ಮತ್ತು ಪಲಾವ್ ಎಲೆ ಹಾಕಿ ನಂತರ ಮಾಡಿಟ್ಕೊಂಡಿರೋಂಥ ಟೀ ಡಿಕಾಕ್ಷನ್ನು 1.5 ಕಪ್ಪು ಟೀ ಡಿಕಾಕ್ಷನ್ನು, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ 1/4 ಚಮಚದಷ್ಟು, ಇನ್ನೊಂದು ಸ್ವಲ್ಪ ಉಪ್ಪು ಹಾಕಬೇಕು, ಸ್ವಲ್ಪ 1 ಲೋಟದಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 3 ವಿಜಿಲ್ ಕೂಗಿಸ್ಕೋಬೇಕು. ನಂತರ ರುಬ್ಬೋದಕ್ಕೆ ದಪ್ಪಗೆ ಹೆಚ್ಚಿಕೊಂಡಿರೋ ಅಂಥ 4 ಟೊಮೆಟೊ, ಇದಕ್ಕೆ ಈರುಳ್ಳಿ ಏನೂ ಹಾಕೋಂಗಿಲ್ಲ, 4 ಟೊಮೆಟೊ, ಕೊತ್ತಂಬರಿ ಕಡ್ಡಿ ಸ್ವಲ್ಪ, ಹಸಿಮೆಣಸಿನ್ಕಾಯಿ ಒಂದು 5ರಿಂದ 6, 1 ಇಂಚಷ್ಟು ಶುಂಠಿ, 1 ಇಂಚ್ ಶುಂಠಿ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು. ನೀರು ಸ್ವಲ್ಪ ಹಾಕಿ ರುಬ್ಕೋಬೇಕು. ಈಗ ರುಬ್ಕೊಂಡಾಗಿದೆ. ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರ ಜೀರಿಗೆ ಮತ್ತು ಹಿಂಗು ಹಾಕಬೇಕು. ನಂತರ ರುಬ್ಬಿರೋ ಅಂಥ ಮಸಾಲೆ ಹಾಕಿ ಎಣ್ಣೆ ಬಿಡೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಅಷ್ಟು ಅವ್ರು ತಪ್ಪಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಅದಕ್ಕೆ 1 ಚಮಚ ಖಾರದ ಪುಡಿ, 1 ಚಮಚ ಧನಿಯಾ ಪುಡಿ ಮತ್ತು 1 ಚಮಚ ಮೀಟ್ ಮಸಾಲ ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಅದೇ ಮಸಾಲೆಯಲ್ಲಿನೇ ಹಾಕಬೇಕು. ಹಾಕಿ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಅದು ಸಣ್ಣ ಉರಿಯಲ್ಲಿನೇ ಮಿಕ್ಸ್ ಮಾಡ್ಕೊತಾ ಇರಬೇಕು. ತಳ ಹತ್ತಬಾರ್ದು, ಅದಕ್ಕೋಸ್ಕರ. ಅದು ಈಗ ಸಣ್ಣದಾಗಿ ಕುದಿ ಬರ್ತಾ ಇದೆ. ಈ ಕಡೆ ಕಡಲೆಕಾಳು ಬೇಯಿಸ್ಕೊಳ್ಳೋದಕ್ಕೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಹಾಕಿರೋದು ಬೇಯಿಸ್ಕೊಂಡಾಗಿದೆ, ಅದು ತಕ್ಕೋಬೇಕು. ಅದೆಲ್ಲ ತೆಗೆದುಬಿಟ್ಟು ಅದೇ ಮಸಾಲೆಯಲ್ಲಿನೇ ಅದು ಕಡಲೆಕಾಳು ಹಾಕಬೇಕು. ಕಡಲೆಕಾಳು ಹಾಕಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಮಾಡಿಕೊಂಡು ಆಗಿದೆ. ಈಗ ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಹಿಂಗು ಮತ್ತು ಜೀರಿಗೆ ಹಾಕಿ ಒಗ್ಗರಣೆ ಮಾಡಬೇಕು. ನಂತರ ಅದಕ್ಕೆ 1-2 ಹಸಿಮೆಣಸಿನ್ಕಾಯಿ
ನಂತರ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ, ಸ್ವಲ್ಪ ಶುಂಠಿ ಉದ್ದುದ್ದಕ್ಕೆ ಹೆಚ್ಚಿರೋದು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದು ಫ್ರೈ ಆದ ನಂತರ ಸ್ವಲ್ಪ ಕಸೂರಿ ಮೇಥಿ ಹಾಕಿ ಆ ಮಸಾಲೆಯೊಳಗಡೆ ಆ ಒಗ್ಗರಣೆನ ಹಾಕಬೇಕು. ನಂತರ ಕೊನೆಗೆ ಕಸೂರಿ ಮೇಥಿ ಹಾಕಬೇಕು, ಪುಡಿ ಮಾಡ್ಕೊಂಡಿರೋ ಅಂಥ ಕಸೂರಿ ಮೇಥಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಈರುಳ್ಳಿ ಇಲ್ಲದೆ ಇರೋವಂಥ ಕಡಲೆಕಾಳಿನ ಕರಿ ರೆಡಿಯಾಗಿದೆ. ಇದು ಚಪಾತಿ, ರೋಟಿ, ದೋಸೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ನೀವು